ಯರಗುಂಟೇಶ್ವರ ನಗರದಲ್ಲಿ NH ಮುಖ್ಯ ರಸ್ತೆಯಲ್ಲಿ ಬರ್ತಕ್ಕಂಥ E2B ಕಟ್ಟಡದ ಮೇಲಂತಸ್ತಿನ ಕಟ್ಟಡದಲ್ಲಿ ಇವತ್ತು ಜೈಕಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಹಿತೈಷಿ ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಬಾಬುರವರು ಅವ್ರ ಶ್ರೀಮತಿಯವರು ಭಾಳ ಆಸಕ್ತಿ ವಹಿಸಿ ಒಂದು ರೆಸ್ಟೋರೆಂಟನ್ನು ಮಾಡಿದ್ದಾರೆ. ಇದು ಸಿರಾ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಹಾದು ಹೋಗ್ತಕ್ಕಂಥ ಪ್ರಯಾಣಿಕರು ಎಲ್ಲರಿಗೂ ಕೂಡ ಸಹಾಯ ಆಗಬೇಕು, ಅವರಿಗೆ ಊಟ ವಸತಿಯನ್ನು ಕೊಡೋದಕ್ಕೆ ಸಹಾಯ ಆಗಬೇಕು, ಅದು ನಾನ್ ವೆಜ್ ಊಟ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ರೆಸ್ಟೋರೆಂಟನ್ನು ತೆಗೆದಿದ್ದಾರೆ. ಇದು ಒಳ್ಳೆಯದಾಗಲಿ, ಶುಭವಾಗಲಿ ಮತ್ತು ಪ್ರಯಾಣಿಕರಿಗೂ ಸಹಾಯ ಆಗಬೇಕು ಮತ್ತು ಜನರನ್ನು ಕೂಡ ಆಕರ್ಷಿಸುವಂಥ ರೀತಿಯಲ್ಲಿ ಈ ಜೈಕಾ ಫ್ಯಾಮಿಲಿ ರೆಸ್ಟೋರೆಂಟು ಬರಲಿ, ಬಾಬು ನೇತೃತ್ವದಲ್ಲಿ ಒಳ್ಳೆಯ ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಆಶಿಸೋದ್ರ ಜೊತೆಗೆ ನನಗೆ ತಿಳಿದು ಬಂದಿದ್ದು ಅಂತಂದರೆ, ಈಗ ಅಡುಗೆ ಭಟ್ರುಗಳು ಯಾರಪ್ಪ ಅಂತಂದರೆ ಎಲ್ಲ ಹೈದರಾಬಾದಿಂದ ಕರೆಸಿದ್ದಿರುತ್ತೆ. 26 ಜನನ ಹೈದರಾಬಾದಿಂದ ಕರೆಸಿದ್ರಿಂದ ಅಂದರೆ ಹೈದರಾಬಾದ್ ಅಂತಂದರೆ ನಾನ್ ವೆಜಿಟೇರಿಯನ್ಗೆ ಭಾಳ ಟೇಸ್ಟಿ ಇರ್ತದೆ. ಟೇಸ್ಟಿ ಇರ್ತಕ್ಕಂಥ ಫುಡ್ಡನ್ನು ಕೊಡೋವಂಥ ಕೆಲಸ ಆಗಬೇಕು. ಆದರೆ ಬಾಬು ಒಳ್ಳೆ ಊಟ ಕೊಡ್ತಾನೆ ಅಂತೇಳಿ ಎಲ್ಲರೂ ಬಂದು ಬರೀ ಊಟ ಮಾಡ್ಕೊಂಡು ಹೋದರೆ ಅವನು ಉದ್ಧಾರ ಆಗಲ್ಲ. ಬಿಲ್ ಕೊಟ್ಟು ಹೋಗ್ಬೇಕು. ಇದೇ ಊಟ ಮಾಡಬೇಕಾದ್ರೆ ಬೆಂಗಳೂರಿಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ, ಅಲ್ಲಿ ಹೋಗೋದು ಬೇಡಪ್ಪ, ಇಲ್ಲೇ ಹೇಳಿ ನಮಗೇನು ಈ ಥರ ನಾನ್ ವೆಜ್ ಇಷ್ಟು ಜನ ಬರ್ತೀವಿ, ನಾವು ಇಲ್ಲೇ ಒಳ್ಳೆ ಊಟ ಅಡುಗೆ ಮಾಡಿ ಅಂತಂದ್ರೆ ಮಾಡ್ತಾರೆ. ಬಿಲ್ ಕೊಟ್ಟು ಹೋದರೆ ಅವನು ಮುಂದುವರಿತಾನೆ, ಇನ್ನೊಂದು ಹೋಟ್ಲು ತೆಗೆಯೋದಕ್ಕೆ ಅವಕಾಶ ಆಗ್ತದೆ. ಜನರ ಸಹಕಾರ ಇರಬೇಕಾಗುತ್ತದೆ, ಆಗ ಮಾತ್ರ ಈ ಬಿಸ್ನೆಸ್ ಬರ್ತಕ್ಕಂಥದ್ದು. ಇವತ್ತು ಒಂದು ಒಳ್ಳೆ ಪ್ರಯತ್ನ, ಒಳ್ಳೆಯದಾಗಲಿ ಬಾಬು, ನಿಮಗೆ ಒಳ್ಳೆಯದಾಗಲಿ. ಈ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದೆ, ದೇವರು ಒಳ್ಳೇದು ಮಾಡಿ. ಸಿರಾ ನಗರದಲ್ಲಿ ಇವತ್ತು ಹಾದು ಹೋಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ನಮ್ಮ ಧಾರಾಳ ಗ್ರಾಮದ ಸಮೀಪದಲ್ಲಿ ಜೈಕಾ ಫ್ಯಾಮಿಲಿ ರೆಸ್ಟೋರೆಂಟ್ನ ಇವತ್ತು ನಮ್ಮ ಬುಕ್ಕಾಪಟ್ಟಣದ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಾಬುರವರು ಪ್ರಾರಂಭ ಮಾಡಿದ್ದಾರೆ. ಇದು ಈ ಒಂದು ಸ್ಥಳದಲ್ಲಿ ತುಂಬ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ರೆಸ್ಟೋರೆಂಟು. ಯಾಕೆಂದರೆ ನಮ್ಮಲ್ಲಿ ಬೆಂಗಳೂರಿಂದ ಅಪ್ ಟು ದಾವಣಗೆರೆವರೆಗೂ ಕೂಡ ಎಲ್ಲೂ ಕೂಡ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಮತ್ತು ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಇವತ್ತು ಊಟ ಮಾಡ್ಕೊಂಡು ಹೋಗ್ತಕ್ಕಂಥ, ಆದರೆ ಇವತ್ತು ಒಂದು ಎಲ್ಲ ಸುವ್ಯವಸ್ಥಿತವಾಗಿರ್ತಕ್ಕಂಥ ಮತ್ತು ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ಮತ್ತು ಒಳ್ಳೆ ಪಾರ್ಕಿಂಗ್ ಇರ್ತಕ್ಕಂಥ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಕೂಡ ಈ ಒಂದು ಜೈಕಾ ಫ್ಯಾಮಿಲಿ ರೆಸ್ಟೋರೆಂಟ್ನ ಇವತ್ತು ವಿನೂತನ ರೀತಿಯಲ್ಲಿ ಮತ್ತು ಹೈದರಾಬಾದ್ನ ಶೈಲಿಯಲ್ಲಿ ಹೈದರಾಬಾದ್ನ ವಿಶೇಷ ಇವತ್ತು ಏನು ಭಟ್ಟರುಗಳನ್ನು ಪರಿಣಿತ ಭಟ್ಟರುಗಳಿಂದ ಕರೆತಂದು ಈ ಒಂದು ಹೋಟೆಲನ್ನು ಇವತ್ತು ನಮ್ಮ ಸ್ನೇಹಿತ ಇವತ್ತು ಬಾಬಣ್ಣನವರು ಪ್ರಾರಂಭ ಮಾಡಿದ್ದಾರೆ. ಯಶಸ್ವಿಯಾಗಿ ದೊಡ್ಡ ಮಟ್ಟಕ್ಕೆ ಬೆಳೀತಕ್ಕಂಥ ಎಲ್ಲ ಇವತ್ತು ಲಕ್ಷಣಗಳಿರೋದ್ರಿಂದ ಮತ್ತು ನಮ್ಮಲ್ಲಿ ಭಾಳ ಕ್ಲೀನೆಸ್ ಮತ್ತು ಗುಣಮಟ್ಟದ ಆಹಾರವನ್ನು ಇವತ್ತು ನಮ್ಮ ಬಾಬಣ್ಣವರು ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಹೋಟೆಲ್ ಆಗಿ ಪರಿಣಮಿಸಿದೆ. ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಈ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ನಮ್ಮ ಬುಕ್ಕಾಪಟ್ಟಣದ ಬಾಬಣ್ಣವರಿಗೆ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪಂಚಾಯತಿ ಸದಸ್ಯ, ದೀನ ದಲಿತ ಪರ ಹೋರಾಟಗಾರ ಮತ್ತು ಅಷ್ಟೇ ಸ್ವಾಭಿಮಾನಿ. ಅವತ್ತು ಕೆಳ ಸಮಾಜದಿಂದ ಬಂದು ಭಾಳ ಕಷ್ಟಪಟ್ಟು ದುಡಿದು ಇವತ್ತು ಒಂದು ಪ್ರಮುಖವಾದ ಶಿರಾ ತಾಲೂಕಲ್ಲಿ ಯಾರೂ ಮಾಡಿದಂಥ ಒಂದು ಅತ್ಯಂತ ವೈಭವವಾದಂಥ ಹೋಟ್ಲನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅನೇಕ ಜನಕ್ಕೆ ಅವ್ರ ಸೇವೆ ದೊರೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹಾರೈಸ್ತೀನಿ. ಒಳ್ಳೆಯದಾಗಲಿ, ಈ ಹೋಟ್ಲು ಚೆನ್ನಾಗಿ ನಡೀಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸ್ತೀನಿ. ಒಳ್ಳೆಯ ರೀತಿಯಿಂದ ಇವತ್ತು ಜೈಕಾ ರೆಸ್ಟೋರೆಂಟ್ ಅಂತ ಇಲ್ಲಿ E2B ಮೇಲೆ ಮಾಡಿದ್ದಾರೆ. ಅದು ಮಟನ್ ಸೆಲೆಕ್ಟೆಡ್ ಮಟನ್ ಅಂತೆ. ಶಿರಾದಲ್ಲಿ ಅವ್ರು ಮುಂದೆ ನಿಂತ್ಕೊಂಡು ಕಟ್ ಮಾಡಿಸ್ಕೊಂಡು ತೊಗೊಂಬರ್ತಾರಂತೆ. 800 ರೂಪಾಯಿ 900 ರೂಪಾಯಿ ಕೊಟ್ಟು ತೊಗೊಂಬರ್ತಾರೆ. ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಕೇಳಿದ್ದೀನಿ. ನೀವೆಲ್ಲ ಬಂದು ಇಲ್ಲಿ ಶಿರಾದವರು ಆಗಲಿ ಬೇರೆ ಆನ್ ದಿ ವೇ ಹೋಗೋರು ಎಲ್ಲ ಇಲ್ಲಿ ಬಂದು ಇದು ಟೇಸ್ಟ್ ನೋಡಿ ಆಮೇಲೆ ಅವ್ರಿಗೆ ಶುಭಾಶಯ ಇದು ಕೊಡಿಸಿ ಒಂದು ಸ್ವಲ್ಪ
ಎಲ್ಲ ಹುಮ್ಮಸ್ ಕೊಡಿ, ಇನ್ನೂ ಒಳ್ಳೆ ರೀತಿಯಿಂದ ಎಲ್ಲ ಡಿಲಿಷಿಯಸ್ ಮಾಡಲಿ. ಹೈದರಾಬಾದ್ ಟೇಸ್ಟ್ ಕೊಡಲಿ, ಬೆಂಗಳೂರು ಟೇಸ್ಟ್ ಕೊಡಲಿ. ಬೆಂಗಳೂರು ಹೋಗೋದೇನು ಅವಶ್ಯಕತೆ ಇಲ್ಲ, ಇಲ್ಲೇ ನಾವೆಲ್ಲ ಇದು ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಅಭಿನಂದನೆಗಳು.